ಡಿನ್ನರ್ ಮೀಟಿಂಗ್ ಆದ್ಮೇಲೆ ಫುಲ್ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ದೀರಾ ಅಂತ. ಡಿನ್ನರ್ ಮೀಟಿಂಗ್ ಆದ್ಮೇಲೆ ಫುಲ್ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ದೀರಾ ಅಂತ. ನಿಮಗೆ ನಾವು MLAಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ. ಏನ್ ಮಾಡೋದು, ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ, ನೀವು ಬಂದು ಕೂತ್ಕೊಳ್ಳಿ, ಊಟಕ್ಕೆ ಬರೋದು. ನನಗ್ ಕರೆದಿದ್ದವರು ಸತೀಶ್ ಜಾರಕಿಹೊಳಿ, ಅವನಿಗೆ ಕೇಳಿ ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ. ರಾಜಣ್ಣವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ನನಗೆ. ಅಲ್ಲಿ ರಾಜಕೀಯ ಮಾತಾಡಿಲ್ಲ, ಊಟ ಮಾಡೋದು, ಮುಂದೆ ಏನ್ ಮಾಡ್ಬೇಕು, ಪಾರ್ಟಿ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡಿದ ಅಷ್ಟೇ. ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ. ನೀವೆಲ್ಲ ಪತ್ರಿಕೆನಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ. ನೀವು ಊಹಿಸ್ಕೊಂಡ್ರೆ ಏನ್ ಮಾಡೋದು? ಈ ಊಹಾ ಪತ್ರಿಕೋದ್ಯಮ ಇದೆಯಲ್ಲ, ಬಹಳ ಡೇಂಜರ್. ಊಹೆ ಮಾಡ್ಕೊಳ್ಳೋದು, ಹಿಂಗಾಗಿರ್ಬೋದು, ಹಂಗ್ ನಡೆದಿರ್ಬೋದು, ಹಿಂಗ್ ನಡೆದಿರ್ಬೋದು. ನಡೆದಿರೋದೇ ಬೇರೆ, ನೀವು ಊಹಿಸ್ಕೊಳ್ಳೋದೇ ಬೇರೆ. ಏನ್ ಮಾಡಕ್ಕೆ ಯಾವ ಬೆಳವಣಿಗೆನೂ ಆಗಲ್ಲ. ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷದ ಪ್ರಯುಕ್ತ ಸೇರಿದ್ದು, ಊಟ ಮಾಡೋದು. ಊಟ ಮಾಡಿ ಅವರು ಜಲ್ದಿ, ಇನ್ಫ್ಯಾಕ್ಟ್ ಪರಮೇಶ್ವರ ಜಲ್ದಿ ಹೊರಟೋದ್ರು. ನಾ ಇದಕ್ಕೆ ಹೋಗ್ಬೇಕು, ಮಲೇಷ್ಯಾಕ್ಕೆ ಹೋಗ್ಬೇಕು, ಜಲ್ದಿ ಹೊರಟೋದ್ರು. ನಾನು, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ 3 ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು. ಅವ್ರು ಊಟ ಮಾಡದೆ ಯಾರನ್ನ ಕರೆದಿರ್ತಾರ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ? ಕರೀದಿದವ್ರೆಲ್ಲ ಹೋಗ್ಬೇಕಾ? ಯಾರನ್ನ ಕರೀತಾರ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ? ಮತ್ತೆ ಅವ್ರನ್ನ 4 ಜನ ಕರೆದಿದ್ರು, ನಾವು 4 ಜನ ಹೋಗಿದ್ದು. ನಾನ್ ವೆಜ್ ವೆಜ್ಜು ಎರಡೂ ಇತ್ತು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.